ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಮಾರ್ಚ್ 5 ಮತ್ತು ಇಡೀ ತಿಂಗಳ ಮಹಾ ಬದಲಾವಣೆ. ಇಂದು ನಾನು ಹೇಳಲಿರುವ ವಿಷಯಗಳನ್ನು ಕೇಳಲು ನಿಮ್ಮಲ್ಲಿ ಎದೆಗಾರಿಕೆ ಇದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಇಂದು ನಾನು ಬಿಚ್ಚಿಡಲಿರುವ ಸತ್ಯಗಳು ನಿಮ್ಮ ರಾತ್ರಿಯ ನಿದ್ದೆಯನ್ನೇ ಕೆಡಿಸಬಹುದು. ಕಲಿಯುಗದಲ್ಲಿ ಇದೇ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಇಂತಹ ಅದ್ಭುತ ಮತ್ತು ಆಶ್ಚರ್ಯಕರ ಪವಾಡಗಳು ಸಂಭವಿಸಲಿವೆ. ಲಕ್ಷ್ಮೀದೇವಿಯು ಈಗ ಬುಟ್ಟಿ ತುಂಬ ಹಣದ ಕಂತೆಗಳನ್ನು ನಿಮ್ಮ ಮನೆಗೆ ತರಲು ರೆಡಿಯಾಗಿದ್ದಾಳೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಈ ಸುನಾಮಿ ಅಷ್ಟು ಸುಲಭವಾಗಿ ನಿಲ್ಲುವುದಿಲ್ಲ. ನಿಮ್ಮ ಈ ನಸೀಬಿನಲ್ಲಿ ಈ ಘಟನೆಗಳು ಸಂಭವಿಸಿಯೇ ತೀರುತ್ತೆ. ವಿಘ್ನ ವಿನಾಶಕ ಈ ಗಣೇಶ ಮತ್ತು ಧನಲಕ್ಷ್ಮಿಯು ಈಗಾಗಲೇ ನಿಮ್ಮ ಜೀವನವನ್ನು ಪ್ರವೇಶಿಸಿದ್ದಾರೆ. ನಿಮ್ಮ ಜಾತಕದಲ್ಲಿ ಅಂತಹ ಒಂದು ಪ್ರಬಲ ಗ್ರಹಗತಿಗಳ ಯೋಗಗಳು ನಿರ್ಮಾಣವಾಗಿವೆ. ಈ ಬದಲಾವಣೆಯು ಕೇವಲ ಇಂದಿಗೆ ಸೀಮಿತವಾಗಿಲ್ಲ, ಬದಲಾಗಿ ಇಡೀ ಮಾರ್ಚ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಹೊಸ ಕ್ರಾಂತಿಯನ್ನೇ ತರಲಿದೆ. ಕಳೆದ ಎಷ್ಟೋ ವರ್ಷಗಳಿಂದ ನೀವು ಯಾವ ಸುಖಕ್ಕಾಗಿ ಕಾಯುತ್ತಿದ್ದೀರೋ ಆ ಸಮಯ ಈಗ ಬಂದಿದೆ. ಕಳೆದು ಹೋದ ಕನಸುಗಳು ಈಗ ನನಸಾಗುವ ಸಮಯ ಹತ್ತಿರದಲ್ಲಿದೆ. ಮಹಾವೀರ ಬಜರಂಗ ಬಲಿಯು ಈ ಕಲಿಯುಗದಲ್ಲಿ ನಿಮ್ಮ ಎಲ್ಲ ಸಂಕಟಗಳನ್ನು ನಿವಾರಿಸಲು ಸಿದ್ಧನಾಗಿದ್ದಾನೆ. ಶನಿದೇವರ ದೃಷ್ಟಿ ಈಗ ನಿಮ್ಮ ಜಾತಕದ ಮೇಲೆ ಬಿದ್ದಿದೆ. 3 ಮಹಾಯೋಗಗಳು ಒಂದಾದ ಮೇಲೊಂದರಂತೆ ನಿಮ್ಮ ಜೀವನದಲ್ಲಿ ಸಂಚಲನ ಮೂಡಿಸಲಿವೆ. ಹನುಮಂತ ಮತ್ತು ಶನಿದೇವರ ಆಶೀರ್ವಾದವು ಇಡೀ ವರ್ಷ ನಿಮ್ಮ ಮೇಲೆ ಇರಲಿದೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಪವಾಡಗಳನ್ನು ಕಂಡು ಹಿಡಿದು ಜಗತ್ತೇ ಬೆರಗಾಗಲಿದೆ. ನಿಮ್ಮ ಶತ್ರುಗಳ ಮನೆಯಲ್ಲಿ ನಿಮ್ಮ ಹೆಸರೇ ಮೊಳಗಲಿದೆ. ಸ್ವರ್ಗದ ಸುಖವು ಭೂಮಿಯ ಮೇಲೆ ನಿಮಗೆ ಸಿಗಲಿದೆ. ಈ ವಿಡಿಯೋವನ್ನು ದಯವಿಟ್ಟು ತಮಾಷೆ ಎಂದು ಭಾವಿಸಬೇಡಿ, ಕೊನೆಯವರೆಗೂ ಗಮನವಿಟ್ಟು ಕೇಳಿ. ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿವೆ. ಸಮಯದ ಓಟವು ಶಾಂತವಾಗಿ ಕಂಡಾಗ ಅದರ ಒಳಗೆ ದೊಡ್ಡ ಬದಲಾವಣೆಯೊಂದು ಜನ್ಮ ತಾಳುತ್ತಿದೆ. ಇಂದು ಅಂತಹ ಒಂದು ಕ್ಷಣ ನಿಮ್ಮ ಮುಂದೆ ನಿಂತಿದೆ. ರಾತ್ರಿ ಸರಿಯಾಗಿ 9:45 ನಂತರ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯುತ ಬದಲಾವಣೆ ಸಕ್ರಿಯವಾಗಿದೆ. ಇದು ಸಾಮಾನ್ಯ ಬದಲಾವಣೆಯಲ್ಲ. ಸಮೃದ್ಧಿಯ ದೇವತೆ ಮಹಾಲಕ್ಷ್ಮಿಯ ಕೃಪೆಯು ನಿಮ್ಮ ಜೀವನದ ದಿಕ್ಕನ್ನು ಸ್ಪರ್ಶಿಸಲಿದೆ. ಇದನ್ನು ಕೇವಲ ಧಾರ್ಮಿಕ ಭಾವನೆ ಎಂದು ಕಡೆಗಣಿಸಬೇಡಿ, ಬದಲಾಗಿ ಇದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಕರ್ಮ ಮತ್ತು ನಿಮ್ಮ ಪುಣ್ಯದ ಫಲವಾಗಿದೆ. ನೀವು ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ಅದೃಶ್ಯ ಸಮಯಕ್ಕಾಗಿ ಕಾಯುತ್ತಿದ್ದೀರಿ. ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಇಷ್ಟು ವೇಗವಾಗಿ ಈ ಗತಿ ಪಡೆಯುತ್ತಿವೆ ಎಂದು ನೀವು ಊಹಿಸಲು ಇರಲಿಕ್ಕಿಲ್ಲ. ಬ್ರಹ್ಮಾಂಡದ ನಿಯಮವೇನೆಂದರೆ, ಸಮಯ ಪೂರ್ಣಗೊಂಡಾಗ ಬದಲಾವಣೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಯೋಗವು ಪ್ರತಿದಿನ ಬರುವುದಿಲ್ಲ. ಗ್ರಹಗಳ ಚಲನೆ, ನಿಮ್ಮ ಶ್ರಮ ಮತ್ತು ದೈವಿಕ ಶಕ್ತಿ ಇವೆಲ್ಲವೂ ಒಂದು ಬಿಂದುವಿನಲ್ಲಿ ಸೇರಿದಾಗ ಮಾತ್ರ ಇಂತಹ ಯೋಗ ಸೃಷ್ಟಿಯಾಗೋದು. 9:45 ನಂತರ ನಿಮ್ಮಲ್ಲಿ ಆಂತರಿಕ ಜಾಗೃತಿ ಉಂಟಾಗಲಿದೆ. ಮನಸ್ಸಿನ ಸಂಶಯಗಳು ದೂರವಾಗಿ ದೃಷ್ಟಿ ಸ್ಪಷ್ಟವಾಗಲಿದೆ. ನೀವು ತಿಂಗಳುಗಳಿಂದ ಮುಂದೂಡುತ್ತಿದ್ದ ನಿರ್ಧಾರಗಳನ್ನು ಈಗ ಸುಲಭವಾಗಿ ತೆಗೆದುಕೊಳ್ಳುವಿರಿ. ಎರಡನೆಯ ದೊಡ್ಡ ಬದಲಾವಣೆ ಎಂದರೆ ಅದು ಧನ ಮತ್ತು ಸಂಪನ್ಮೂಲಗಳ ಕ್ಷೇತ್ರ. ಇದು ಲಾಟರಿ ಹೊಡೆದಂತೆ ಬರುವ ಹಣವಲ್ಲ, ಬದಲಾಗಿ ಸ್ಥಿರವಾಗಿ ಮತ್ತು ಭದ್ರವಾದ ಪ್ರಗತಿಯ ಸಂಕೇತವಾಗಿದೆ. ನಿಂತು ಹೋದ ಫೈಲ್ಗಳು ಚಲನೆ ಪಡೆಯುತ್ತವೆ. ಬರಬೇಕಾದ ಬಾಕಿ ಹಣವು ಕೈ ಸೇರುತ್ತೆ. ಯಾರು ನಿಮಗೆ ಭರವಸೆ ನೀಡಿ ಕೈ ಕೊಟ್ಟಿದ್ದರೋ ಅವರೇ ಈಗ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ವ್ಯವಹಾರದಲ್ಲಿ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ನೀವು ಶ್ರಮಜೀವಿಗಳಾಗಿದ್ದರೆ ಅಥವಾ ನಿಮ್ಮ ಕೈಗಳ ಕಾಯಕದಿಂದ ಜೀವನ ಸಾಗಿಸುವವರಾಗಿದ್ದರೆ ಈಗ ಶ್ರಮದ ಚಕ್ರವು ನಿಮ್ಮ ಪರವಾಗಿ ತಿರುಗುತ್ತಿದೆ ಎಂದು ತಿಳಿಯಿರಿ. ನಿಮ್ಮ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಗಲಿದೆ ಮತ್ತು ಆದಾಯದ ಹೊಸ ಮೂಲಗಳು ತೆರೆಯಲಿವೆ. ಈ ಮೂರನೆಯ ಬದಲಾವಣೆ ನಾವು ನೋಡೋಣ. ನಿಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಕಂಡುಬರುತ್ತೆ. ನಿಮ್ಮನ್ನು ಕೀಳಾಗಿ ಕಂಡವರು ಈಗ ನಿಮ್ಮ ಏಳಿಗೆಯನ್ನು ಕಂಡು ಆಶ್ಚರ್ಯಚಕಿತರಾಗ್ತಾರೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಹಳೆಯ ಮನಸ್ತಾಪಗಳು ದೂರವಾಗಿ ಮನೆಯ ವಾತಾವರಣವು ಹಗುರವಾಗಲಿದೆ. ಈ ತಿಂಗಳು ವಿಶೇಷವಾಗಿ ಮುಖ್ಯವಾದದ್ದು, ಏಕೆಂದರೆ ಮೊದಲ ಗುರುವಾರದೊಂದಿಗೆ ದೈವಿಕ ಶಕ್ತಿಯ ಸಂಗಮವಾಗುತ್ತಿದೆ. ಗುರುವಾರವು ಜ್ಞಾನ ಮತ್ತು ಆಶೀರ್ವಾದದ ಸಂಕೇತ. ಸಮೃದ್ಧಿಯ ಶಕ್ತಿ, ಸಂರಕ್ಷಣೆಯ ಶಕ್ತಿ ಮತ್ತು ಈ ಕರ್ಮಫಲದ ಶಕ್ತಿ ಈ ಮೂರು ಏಕಕಾಲದಲ್ಲಿ ಸಕ್ರಿಯವಾಗಿವೆ. ನಿಮ್ಮ ಜೀವನದ ನಿಶ್ಚಲತೆ ಈಗ ವೇಗವನ್ನು ಪಡೆಯಲಿವೆ. ನೀವು ವರ್ಷಗಳಿಂದ ಬೇಡಿದ ಪ್ರಾರ್ಥನೆಗಳು ಈಗ ರೂಪ ಪಡೆಯಲಿವೆ.
ಇದು ರಾತ್ರೋರಾತ್ರಿ ಆಗುವ ಬದಲಾವಣೆಯಲ್ಲ, ಇದೊಂದು ಸರಣಿ ಪ್ರತಿಕ್ರಿಯೆ. ಒಂದು ಘಟನೆಯು ಇನ್ನೊಂದಕ್ಕೆ ದಾರಿಯಾಗುತ್ತೆ. ಈ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಭೇಟಿಯಾಗಲಿದೆ. ನೀವು ಇಂದು ಇಡುವ ಈ ಒಂದು ಸಣ್ಣ ಹೆಜ್ಜೆಯು ಭವಿಷ್ಯದ ದೊಡ್ಡ ಯಶಸ್ಸಿಗೆ ತಳಹದಿಯಾಗಲಿದೆ. ನಿಮ್ಮೊಳಗಿನ ಭಯ ಮತ್ತು ಈ ಅಸುರಕ್ಷಿತ ಭಾವನೆಗಳು ಮಾಯವಾಗಲಿವೆ. ಹಣದ ವಿಷಯದಲ್ಲಿ ಒಂದು ವಿಶೇಷ ಎಚ್ಚರಿಕೆ ಎಂದರೆ, ಹಣ ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ಜಾಣ್ಮೆಯಿಂದ ಅದನ್ನು ನಿರ್ವಹಿಸಬೇಕು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ. ನಿಮ್ಮ ಶತ್ರುಗಳ ಬಗ್ಗೆ ನೀವು ಚಿಂತಿಸಬೇಕಿಲ್ಲ. ಸಮಯ ಇದು ಪರವಾಗಿದ್ದಾಗ ವಿರೋಧಿಗಳ ಶಕ್ತಿ ತಾನಾಗಿಯೇ ಕುಂದುತ್ತೆ. ಅವರ ಪ್ರಶ್ನೆಗಳಿಗೆ ನಿಮ್ಮ ಯಶಸ್ಸೇ ಉತ್ತರವಾಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ಯಾವುದಾದರೊಂದು ಸಣ್ಣ ಸುಳಿವು ಸಿಗಬಹುದು. ಒಂದು ಫೋನ್ ಕರೆ ಅಥವಾ ಒಂದು ಸಂದೇಶ. ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಕಷ್ಟದ ದಿನಗಳು ಈಗ ಕೊನೆಯಾಗಿವೆ. ಪರೀಕ್ಷೆಯ ಫಲಿತಾಂಶ ಬರುವ ಸಮಯವಿದು. ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನು ಇಟ್ಟುಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ. ಮಾರ್ಚ್ ತಿಂಗಳಿನಲ್ಲಿ ಕೆಲವು ಸ್ಥಳಗಳಿಗೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಎಂದು ಶನಿದೇವರು ಎಚ್ಚರಿಸುತ್ತಿದ್ದಾರೆ. ಇದು ಕೇವಲ ಮೂಢನಂಬಿಕೆಯಲ್ಲ, ಬದಲಾಗಿ ನಿಮ್ಮ ಗ್ರಹಗಳ ಚಲನೆಯ ಸೂಚನೆಯಾಗಿದೆ. ಮೊದಲನೆಯದಾಗಿ, ಎಲ್ಲಾದರೂ ಜಗಳ ಅಥವಾ ಗಲಾಟೆ ನಡೆಯುತ್ತಿದ್ದರೆ ಅಂತಹ ಸ್ಥಳಕ್ಕೆ ಹೋಗಬೇಡಿ. ಇಲ್ಲದಿದ್ದರೆ ಅನಗತ್ಯವಾಗಿ ನೀವು ಸಿಲುಕಿಕೊಳ್ಳಬಹುದು. ಎರಡನೆಯದಾಗಿ, ಯಾರೂ ಇಲ್ಲದ ಈ ನಿರ್ಜನ ಪ್ರದೇಶ ಅಥವಾ ಪಾಳು ಬಿದ್ದ ಜಾಗಗಳಿಗೆ ಹೋಗಬೇಡಿ. ಅಲ್ಲಿನ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ಈ ಮೂರನೆಯದಾಗಿ, ಕೆಟ್ಟ ಸಂಘಟನೆಯಿಂದ ಆದಷ್ಟು ದೂರವಿರಿ. ಬೇರೆಯವರ ಮಾತಿಗೆ ಮರುಳಾಗಿ ನೀವು ನಿಮ್ಮ ಮೆಸೇಜ್ ಒಂದು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಏಳಿಗೆಯನ್ನು ಕಂಡು ಕೆಲವರು ನಿಮಗೆ ಬಲೆ ಬೀಸಬಹುದು. ಆದ್ದರಿಂದ ಪ್ರತಿಯೊಬ್ಬರನ್ನ ಅಂಧವಾಗಿ ನಂಬಬೇಡಿ. ನಿಮ್ಮ ಸ್ವಂತ ಶಕ್ತಿ ಮತ್ತು ದೇವರ ಮೇಲೆ ಆದಷ್ಟು ನಂಬಿಕೆ ಇಡಿ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಘಟನೆ ನಡೆಯಲಿದೆ. ಒಂದು ಫೋನ್ ಕಾಲ್ ನಿಮ್ಮ ಜೀವನದ ಅತಿ ದೊಡ್ಡ ಧನಯೋಗಕ್ಕೆ ಕಾರಣವಾಗಬಹುದು. ಇದು ಇತಿಹಾಸ ನಿರ್ಮಿಸುವ ಸಮಯ. ದೇವರ ಮನೆಯಲ್ಲಿ ನ್ಯಾಯ ವಿಳಂಬವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನಿಮ್ಮ ಪರೀಕ್ಷೆಯ ಗಳಿಗೆಗಳು ಮುಗಿದಿವೆ. ಕೆಲಸ, ಉದ್ಯೋಗ ಅಥವಾ ವ್ಯಾಪಾರ ಯಾವುದೇ ಇರಲಿ, ಇಂದಿನಿಂದ ನಿಮ್ಮ ಜೀವನದ ಪ್ರತಿಯೊಂದು ದುಃಖವೂ ದೂರವಾಗಲಿದೆ. ದೇವತೆಗಳು ಈಗ ನಿಮ್ಮ ಸತ್ಯವಾದ ಸ್ನೇಹಿತರಾಗಿದ್ದಾರೆ. ಕಳೆದ ವರ್ಷಗಳಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡಬೇಡಿ. ನೀವು ಪ್ರಾಮಾಣಿಕವಾಗಿ ಕರ್ಮ ಮಾಡಿದರೆ ಅದರ ಫಲ ಲಭಿಸಿಯೇ ತೀರುತ್ತೆ. ನಿಮ್ಮ ಕನಸುಗಳು ಈಗ ನನಸಾಗುವ ಸಮಯ ಬಂದಿದೆ. ಈ ಸಂಪತ್ತು ಮತ್ತು ವೃದ್ಧಿಗಾಗಿ ವಿಶೇಷ ಪರಿಹಾರ ಅಥವಾ ಈ ಒಂದು ಸಣ್ಣ ಉಪಾಯ ನಿಮ್ಮ ಜೀವನದ ಪ್ರಗತಿಯನ್ನು ಗಟ್ಟಿಗೊಳಿಸಲು ಒಂದು ಸರಳ ಆದರೆ ಪ್ರಭಾವಶಾಲಿ ಉಪಾಯವನ್ನು ನಾನು ತಿಳಿಸುತ್ತೇನೆ. ಇದನ್ನು ಯಾವುದಾದರೂ ಗುರುವಾರ ಅಥವಾ ಶುಕ್ರವಾರದ ಬೆಳಿಗ್ಗೆ ಮಾಡಿ. ಸ್ನಾನದ ನಂತರ ಶುಚಿಯಾದ ಹಳದಿ ಬಣ್ಣದ ಬಟ್ಟೆ ಅಂದರೆ ವಸ್ತ್ರ ಇದನ್ನು ಧರಿಸಿ ಒಂದು ಬಾಳೆ ಗಿಡದ ಬಳಿ ಹೋಗಿ. ಬಾಳೆ ಗಿಡವು ಸಮೃದ್ಧಿಯ ಸಂಕೇತ. ಗಿಡದ ಬುಡಕ್ಕೆ ಸ್ವಲ್ಪ ಶುದ್ಧ ನೀರನ್ನು ಅರ್ಪಿಸಿ. ನಂತರ ಅರಿಶಿಣ ಮತ್ತು ಅಕ್ಕಿಯನ್ನು ಸಮರ್ಪಿಸಿ. ಒಂದು ಸಣ್ಣ ತುಪ್ಪದ ದೀಪವನ್ನು ಹಚ್ಚಿ ಗಿಡದ ಮುಂದೆ ಕೈ ಮುಗಿದು ಕುಳಿತುಕೊಳ್ಳಿ. ಕನಿಷ್ಠ 11 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಮಂತ್ರ ಜಪಿಸುವಾಗ ಸಾಲ ಮುಕ್ತಿ ಮತ್ತು ನಿರಂತರ ಪ್ರಗತಿಯ ಬಗ್ಗೆ ಸಂಕಲ್ಪ ಮಾಡಿ. ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಸಲ್ಲಿಸಿ. ಅಂದು ಸಾಧ್ಯವಾದರೆ ಬಡವರಿಗೆ ಹಳದಿ ಬಣ್ಣದ ವಸ್ತ್ರಗಳನ್ನು, ಈ ಕಡಲೆಬೇಳೆ ಅಥವಾ ಬಾಳೆಹಣ್ಣು ದಾನವನ್ನಾಗಿ ಕೊಡಿ. ಈ ಶ್ರದ್ಧೆ ಮತ್ತು ನಂಬಿಕೆ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮ ಧೈರ್ಯ ಮತ್ತು ಈ ದೈವಿಕ ಕೃಪೆ ಒಂದಾದಾಗ ನಿಮ್ಮ ಹಣೆ ಬರಹದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಈ ವಾರವು ಅದರಲ್ಲಿ ತುಂಬಾ ವಿಶೇಷವಾಗಿ ಇರುವುದಕ್ಕೆ ಮುಖ್ಯ ಕಾರಣ ಆಕಾಶದಲ್ಲಿ ನಿರ್ಮಾಣವಾಗುತ್ತಿರುವ ಈ ಗುರು ಪುಷ್ಯ ಅಮೃತ ಯೋಗ. ಈ ಪವಿತ್ರ ಯೋಗದ ಪ್ರಭಾವದಿಂದಾಗಿ ಗ್ರಹಗತಿಗಳು ಸಂಪೂರ್ಣವಾಗಿ ಕುಂಭರಾಶಿಯವರ ಪರವಾಗಿವೆ. ಇದುವರೆಗೂ ನಿಮ್ಮನ್ನು ಟೀಕಿಸುತ್ತಿದ್ದವರು ಅಥವಾ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಮೌನಕ್ಕೆ ಶರಣಾಗುತ್ತಾರೆ. ಈ ಸಮಯವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟವಾಗಿ ಸಾಬೀತಾಗಲಿದೆ. ನಿಮ್ಮ ಹಣೆಬರಹ ಬದಲಾಗುತ್ತಿದೆ, ನಿಮ್ಮ ಅದೃಷ್ಟ ಉದಯಿಸುತ್ತಿದೆ ಎಂಬ ಭಾವನೆ ಈ ವಾರ ನಿಮ್ಮಲ್ಲಿ ಮೂಡಲಿದೆ. ನಿಮ್ಮ ಮನದಾಸೆಗಳು ಈಡೇರುವ ಸಮಯವಿದು. ಗ್ರಹಗಳ ಸಂಚಾರವು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಿರುವುದರಿಂದ
ಈ ಸಮಯದ ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕು. ನಿಮ್ಮ ಸುತ್ತಲಿನ ಸನ್ನಿವೇಶಗಳು ಈಗ ಸಕಾರಾತ್ಮಕವಾಗಿ ಬದಲಾಗಲಿವೆ. ಹಿಂದೆ ನಿಮ್ಮ ಕೈತಪ್ಪಿ ಹೋಗಿದ್ದ ಅವಕಾಶಗಳು ಈಗ ಪುನಃ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ. ಸವಾಲುಗಳು ಮತ್ತು ಸಮಸ್ಯೆಗಳು ಒಂದೊಂದಾಗಿ ದೂರವಾಗುವುದನ್ನು ನೀವು ಗಮನಿಸುವಿರಿ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮಂಗಳ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದ್ದರೆ ಅದರಲ್ಲಿ ಭಾಗವಹಿಸುವ ಅವಕಾಶ ನಿಮಗಿರುತ್ತೆ. ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಅದನ್ನು ಜಾಣ್ಮೆಯಿಂದ ಎದುರಿಸಿ ಯಶಸ್ವಿಯಾಗುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಆರ್ಥಿಕ ದೃಷ್ಟಿಯಿಂದ ಈ ವಾರ ಅತ್ಯಂತ ಲಾಭದಾಯಕವಾಗಿದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹೊಸ ಮಾರ್ಗಗಳ ಮೂಲಕ ಹಣದ ಹರಿವು ಉಂಟಾಗುತ್ತೆ. ಈ ಹಿಂದೆ ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರುವುದಿಲ್ಲ ಎಂದುಕೊಂಡಿದ್ದರೆ ಆ ಹಣ ಈಗ ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಬಹಳ ದಿನಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳುತ್ತಿವೆ. ಸಂಪತ್ತಿನ ಹೂಡಿಕೆ ವಿಷಯದಲ್ಲಿ ನೀವು ಜಾಣ್ಮೆಯಿಂದ ಹೆಜ್ಜೆ ಇಟ್ಟರೆ ಭವಿಷ್ಯದಲ್ಲಿ ಅದು ನಿಮಗೆ ಭಾರೀ ಲಾಭವನ್ನು ತಂದುಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ ವಾರ ಯಶಸ್ವಿಯಾಗುತ್ತೆ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದರೆ ಮನೆಯವರೊಂದಿಗೆ ಕಳೆಯುವ ಸಮಯ ನಿಮಗೆ ಅಪಾರವಾದ ಮಾನಸಿಕ ಶಾಂತಿಯನ್ನು ನೀಡುತ್ತೆ. ನೀವು ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಈ ವಾರ ಕುಟುಂಬಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇದು ನಿಮ್ಮ ಮತ್ತು ನಿಮ್ಮ ಆತ್ಮೀಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ. ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವ ಪೋಷಕರಿಗೆ ಶುಭ ಸುದ್ದಿ ಇದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಜನೆ ಹೊಂದಿದ್ದರೆ ಈ ವಾರ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಲು ಸೂಕ್ತ ಸಮಯ. ಅದಕ್ಕೆ ಸಂಬಂಧಿಸಿದ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಸಾಗುತ್ತೆ. ಉದ್ಯೋಗಸ್ಥರಿಗೆ ಮತ್ತು ವ್ಯಾಪಾರಿಗಳಿಗೆ ಈ ವಾರ ಬಂಪರ್ ಫಲಿತಾಂಶಗಳು ಕಾದಿವೆ. ವ್ಯಾಪಾರದಲ್ಲಿ ನೀವು ಹಿಂದೆ ಮಾಡಿದ್ದ ಕಠಿಣ ಪರಿಶ್ರಮಕ್ಕೆ ಈಗ ಲಾಭದ ರೂಪದಲ್ಲಿ ಪ್ರತಿಫಲ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ. ಈ ಬಡ್ತಿ ಮತ್ತು ಸಂಬಳ ಏರಿಕೆಯ ಕನಸು ಕಾಣುತ್ತಿರುವವರಿಗೆ ಈ ವಾರ ಶುಭ ಸಮಾಚಾರ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಸ್ಥಳ ಬದಲಾವಣೆ ಅಥವಾ ವರ್ಗಾವಣೆಯ ಚಿಂತನೆ ನಿಮಗಿದ್ದರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿ. ಜಯ ನಿಮ್ಮದಾಗುತ್ತೆ. ಇನ್ನು ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದ ಯುವಕರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕೆಲಸದ ಕರೆ ಬರುವ ಸಾಧ್ಯತೆ ಇದೆ. ನೀವು ಈ ಹಿಂದೆ ಬರೆದ ಪರೀಕ್ಷೆ ಅಥವಾ ನೀಡಿದ ಸಂದರ್ಶನದ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿವೆ. ಜೀವನದಲ್ಲಿ ಯಶಸ್ವಿಯಾಗಲು ಒಂದು ಗುಪ್ತ ಮಂತ್ರವಿದೆ. ಅದನ್ನು ಈ ವಾರ ನೀವು ಪಠಿಸಬೇಕು. ನೀವು ಯಾವುದೇ ದೊಡ್ಡ ಕೆಲಸವನ್ನು ಅಥವಾ ಯೋಜನೆಯನ್ನು ಆರಂಭಿಸುವ ಮುನ್ನ ಅದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸಿನ ಗುಟ್ಟುಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನಿಮ್ಮ ಮುಗ್ಧ ಸ್ವಭಾವದ ಲಾಭವನ್ನು ಪಡೆದು ಇತರರು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಬಹುದು. ಆದ್ದರಿಂದ ಕೆಲಸ ಪೂರ್ಣಗೊಳ್ಳುವವರೆಗೆ ನಿಮ್ಮ ಯೋಜನೆಗಳನ್ನು ಗುಟ್ಟಾಗಿರಿಸುವುದು ನಿಮ್ಮ ಪ್ರಗತಿಗೆ ಉತ್ತಮ. ಯಾರೇ ನಿಮ್ಮನ್ನು ಪ್ರಚೋದಿಸಿದರೂ ಶಾಂತವಾಗಿರಿ. ನಿಮ್ಮ ಮಾತು ಮೃದುವಾಗಿರಲಿ. ಅಹಂಕಾರ ಬೇಡ. ಮಧುರವಾದ ಮಾತುಗಳು ಕಠಿಣ ಕೆಲಸಗಳನ್ನು ಸುಲಭವಾಗಿ ಮಾಡುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಪ್ರೇಮಿಗಳು ತಮ್ಮ ಸಂಬಂಧವನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಬಯಸಿದರೆ ಆರಂಭದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು. ಆದರೆ ಚಿಂತಿಸಬೇಡಿ. ಸಮಯ ಕಳೆದಂತೆ ಪರಿಸ್ಥಿತಿ ತಿಳಿಯಾಗುತ್ತೆ ಮತ್ತು ನಿಮ್ಮ ಪ್ರೀತಿಗೆ ಹಿರಿಯರ ಸಮ್ಮತಿ ಸಿಗುತ್ತೆ. ದಂಪತಿಗಳ ನಡುವೆ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದರೆ ಅವುಗಳನ್ನು ಈ ವಾರ ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ. ನಿಮ್ಮ ಸೌಮ್ಯ ವರ್ತನೆಯಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಮಕ್ಕಳ ವಿಚಾರಕ್ಕಾಗಿ ದಂಪತಿಗಳ ನಡುವೆ ಸಣ್ಣ ವಾಗ್ವಾದ ಉಂಟಾಗಬಹುದು. ಅದನ್ನು ಪ್ರೀತಿಯಿಂದ ನಿಭಾಯಿಸಿ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಸ್ಥಿತಿ ಈ ವಾರ ಉತ್ತಮವಾಗಿರುತ್ತೆ. ಆದರೆ ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿರಿಸಿಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಪ್ರಾಣಾಯಾಮ, ಯೋಗಾಸನ ಮತ್ತು ಲಘು ವ್ಯಾಯಾಮ ಮಾಡುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅತ್ಯಗತ್ಯ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಭಗವಂತನ ಆಶೀರ್ವಾದದೊಂದಿಗೆ ಈ ವಿಷ್ಣು ಪ್ರತಿಯೊಂದು ಅವಕಾಶ ಇರುತ್ತಲ್ಲ ಅದು ನೀವು ಸದುಪಯೋಗ ಪಡಿಸಿಕೊಳ್ಳಿ. ವಿಷ್ಣು ಸಹಸ್ರನಾಮ ಪಠಿಸುವುದು, ವಿಷ್ಣುವಿನ ಸ್ಮರಣೆ ಮಾಡುವುದು ನಿಮಗೆ ಮತ್ತಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸದಾ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.